ಅವ್ರು ರೈತರ ಸಂಘದವರು 35 ಜಿಲ್ಲೆಯರು ಬಂದಿದ್ರು ಇಲ್ಲಿಗೆ. ನಮ್ಮ ಪರವಾಗಿ 35 ಜಿಲ್ಲೆಯರು ಬಂದಿದ್ರು. ಅವರೆಲ್ಲ ನಮ್ಮ ಪರವಾಗಿ ಬಂದಿದ್ದವರೆಲ್ಲ ನಾವು ಕಾಸು ಕೊಟ್ಟು ಕರೆಸಿದ್ವು. ಯಾರೋ ಕಾಸು ಕೊಟ್ಟು ಕರೆಸ್ತಾವ್ರೆ ಬಿಡ್ರಿ, ನಾವೇನು ಕಾಸು ಕೊಟ್ಟಾರಲ್ಲ, ನಮ್ಮ ಭೂಮಿಗೋಸ್ಕರ ಎಲ್ಲ ಬರ್ತಾವ್ರೆ. ನಮ್ಮ ಭೂಮಿಗೆ ನಾವು ಹೋರಾಡ್ತಾ ಇರೋದು. ಅವರು 3 ಕೋಟಿ ಎಲ್ಲ 5 ಕೋಟಿ ಕೊಟ್ಟರು ನಾವು ಬಿಟ್ಕೊಡಲ್ಲ. ನಮ್ಮ ಮಕ್ಳಿಗೆ ಬೇಡವಾ, ಇವಾಗ ನಮ್ಮ ಕೈಲಿ ಆಗೋದಿಲ್ಲ, ಏಜ್ ಆಯಿತು ನಮ್ಗೆ. ಇವಾಗ ಅವ್ರನ್ನ ನಮ್ಮನ್ನ ನೋಡೋರು ಯಾರು? ಭೂಮಿ ಕಳ್ಕೊಂಡ್ರೆ ಭೂಮಿ ಏನಾಯಿದ್ರೆ ತೆಂಗಿನ ಮರಗಳು ಹಾಕೋತೀವಿ, ಯಾರಿಗಾರೆ ಬೇರೆಯವ್ರಿಗೆ ಅಲ್ಲಿ ಕೊಡೋ ಕಾಸಿನಲ್ಲಿ ನಾವು ಜೀವನ ಮಾಡ್ತೀವಿ. ಭೂಮಿ ಏನಾಯಿದ್ರೆ ಬೇರೆಯವ್ರಿಗನ್ನ ಕೊಟ್ಬಿಡ್ತೀವಿ ಪಾಲ್ದಾರರಿಗೆ, ಅವ್ರು ಕೊಡೋ ಹಣದಲ್ಲಿ ನಾವು ಜೀವನ ಗುತ್ತಿಗೆ ಕೊಟ್ಕೊಂಡು ಜೀವನ ಮಾಡ್ತೀವಿ. ನಮ್ಮ ಭೂಮಿನ ನಾವು ಮಾರಾಟ ಮಾಡಲ್ಲ, ಟೌನ್ಶಿಪ್ಪಿಗೆ ಕೊಡಲ್ಲ ಅಂತ ಹೇಳ್ತಾ ಇರೋದು ಈ ಭಾಗದ ರೈತರು. ನಮ್ದು ಮೆರೆಗೋಡೊಂದಡಿ, ನನ್ನ ಹೆಸರು ಕಮಲಮ್ಮ ಅಂತ. ಅಲ್ಲ ಮೇಡಮ್ ಅವರೇ, ಅವರು ಕುಮಾರಸ್ವಾಮಿ ಬಸ್ಗಳು ಕಳಿಸಿ ಇದು ರೈತರ ಸಂಘದವ್ರನ್ನೆಲ್ಲ ಕಳಿಸ್ತಾರೆ, ಕಾಸು ಕೊಟ್ಟು ಅಂತಾರಲ್ಲ. ಅವ್ರು ರೈತರ ಸಂಘದವರು 35 ಜಿಲ್ಲೆಯರು ಬಂದಿದ್ರು ಇಲ್ಲಿಗೆ. ನಮ್ಮ ಪರವಾಗಿ 35 ಜಿಲ್ಲೆಯರು ಬಂದಿದ್ರು. ಅವರೆಲ್ಲ ನಮ್ಮ ಪರವಾಗಿ ಬಂದಿದ್ದವರೆಲ್ಲ ನಾವು ಕಾಸು ಕೊಟ್ಟು ಕರೆಸಿದ್ವು. ಯಾರೋ ಕಾಸು ಕೊಟ್ಟು ಕರೆಸ್ತಾವ್ರೆ ಬಿಡ್ರಿ, ನಾವೇನು ಕಾಸು ಕೊಟ್ಟಾರಲ್ಲ, ನಮ್ಮ ಭೂಮಿಗೋಸ್ಕರ ಎಲ್ಲ ಬರ್ತಾವ್ರೆ. ನಮ್ಮ ಭೂಮಿಗೆ ನಾವು ಹೋರಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ನಾವು ಬಿಟ್ಕೊಡಲ್ಲ. ಅವರು 3 ಕೋಟಿ ಎಲ್ಲ 5 ಕೋಟಿ ಕೊಟ್ಟರು ನಾವು ಬಿಟ್ಕೊಡಲ್ಲ. ನಮ್ಮ ಮಕ್ಳಿಗೆ ಬೇಡವಾ, ಇವಾಗ ನಮ್ಮ ಕೈಲಿ ಆಗೋದಿಲ್ಲ, ಏಜ್ ಆಯಿತು ನಮಗೆ. ನಮ್ಮ ಮಕ್ಕಳು ಇವಾಗ ನೋಡ್ಕೊಳ್ಳೋದೇ ಅಂತ ಕಾಲಕ್ಕೆ ನಮ್ಮ ಭೂಮಿ ಯಾರಿಗಾದ್ರೂ ಕೊಟ್ಬಿಟ್ಟು ಅದನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರು ಕೊಡೋ ಅಂಥ ಹಣದಲ್ಲಿ ನಾವು ಜೀವನ ಮಾಡ್ತೀವಿ. ನಮ್ಮ ಯಜಮಾನ್ರಿಗೂ ಅವ್ರಿಗೂ ಏಜ್ ಆಯಿತು, ಅವ್ರಿಗೂ ಹೊಡೀತು. ಅವ್ರಿಗೂ ಒಂದು 4-5 ಲಕ್ಷ ಖರ್ಚು ಮಾಡಿದ್ರು ಮಕ್ಕಳು. ಅವ್ರನ್ನ ಉಳಿಸ್ಕೊಬಂದವ್ರೆ ನೋಡ್ರಿ. ಅವರು ಕೂತಿದ್ದಾರೆ, ಒಂದು ಸ್ವಲ್ಪ ಓಡಾಡ್ತಾರೆ ಅಷ್ಟೇ. ಇವಾಗ ಅವ್ರನ್ನ ನಮ್ಮನ್ನ ನೋಡೋರು ಯಾರು? ಭೂಮಿ ಕಳ್ಕೊಂಡ್ರೆ ಭೂಮಿ ಏನಾಯಿದ್ರೆ ತೆಂಗಿನ ಮರಗಳು ಹಾಕೋತೀವಿ, ಯಾರಿಗಾರೆ ಬೇರೆಯವ್ರಿಗೆ ಅಲ್ಲಿ ಕೊಡೋ ಕಾಸಿನಲ್ಲಿ ನಾವು ಜೀವನ ಮಾಡ್ತೀವಿ. ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಮೇಡಮ್ ಅವರೇ. ನಮಗೂ 3 ಜನ ಮಕ್ಕಳಿದ್ದಾರೆ, ಒಬ್ಬ ಮಗಳು, 2 ಗಂಡು ಮಕ್ಕಳಿದ್ದಾರೆ. ನೋಡ್ಕೊಂಡ್ರು ಇವಾಗ ಒಂದು ಸ್ವಲ್ಪ ಕಾಲು ಕೈಯೆಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ದೀವಿ. ನಾಳೆ ದಿನ ಕೆಳಗಡೆ ಬಿದ್ದರೆ ಅವ್ರು ನೋಡ್ತಾನೆ ಇರೋದು ನಮ್ಗೆ ಯಾವ ಗ್ಯಾರಂಟಿ? ಭೂಮಿ ಏನಾಯಿದ್ರೆ ಬೇರೆಯವ್ರಿಗನ್ನ ಕೊಟ್ಬಿಡ್ತೀವಿ ಪಾಲ್ದಾರರಿಗೆ, ಅವ್ರು ಕೊಡೋ ಹಣದಲ್ಲಿ ನಾವು ಜೀವನ ಗುತ್ತಿಗೆ ಕೊಟ್ಕೊಂಡು ಜೀವನ ಮಾಡ್ತೀವಿ. ನಮ್ಮ ಭೂಮಿನ ನಾವು ಮಾರಾಟ ಮಾಡಲ್ಲ, ಟೌನ್ಶಿಪ್ಪಿಗೆ ಕೊಡಲ್ಲ ಅಂತ ಹೇಳ್ತಾ ಇರೋದು ಈ ಭಾಗದ ರೈತರು. ಅದ್ರ ಜೊತೆಗೆ ಅಮ್ಮ, ಈಗ ಮೊನ್ನೆ ಆದಂತಹ ಘಟನೆ ಗಮನಿಸಿದ್ವಿ. ಅದಾದಮೇಲೆ ದೇವೇಗೌಡರು ನಾನು ಸತ್ಯಾಗ್ರಹ ಮಾಡ್ತೀನಿ ಗಾಂಧಿ ಪ್ರತಿಮೆ ಬಳಿ, ಇದನ್ನ ಕೈ ಬಿಡಲಿಲ್ಲ ಅಂತ. ಈಗ ನಿಮಗೆ ದೇವೇಗೌಡರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಬಟ್ ಅದನ್ನ ರಾಜಕೀಯ ಪ್ರೇರಿತ ಹಾಗೆ ಹೀಗೆ ಅಂತಲೂ ಕೂಡ ಮಾತಾಡ್ತಿದ್ದಾರೆ. ಈ ವಿಚಾರಕ್ಕೆ ಏನು ಹೇಳ್ತೀರಾ? ದೇವೇಗೌಡರು ಮಾಡ್ತಾರೆ ಮೇಡಮ್ ಅವರೇ. ಅವರು 2 ತಿಂಗಳು 3 ತಿಂಗಳು ಟೈಮ್ ತಗೊಂಡವ್ರೆ. ಡಿ ಕೆ ಶಿವಕುಮಾರ್ ನಾವು ಯಾವುದೇ ಕಾರಣಕ್ಕೂ 2 ತಿಂಗಳು 3 ತಿಂಗಳಲ್ಲ, 1 ವಾರ ನಾವು ಟೈಮ್ ಕೊಡಲ್ಲ. ನೋಡ್ರಿ, ಬಂದು ಇಲ್ಲಿ ಕೂತ್ಕೊಳ್ಳೋದು, ಒಂದು ಸ್ವಲ್ಪ ಅನ್ನ ಅದು ಇದು ಕೊಡ್ತಾರೆ, ರೋಡ್ನಲ್ಲಿ ಬೇಯಿಸ್ತಾರೆ, ಅದನ್ನ ತಿನ್ಕೊಂಡು ಸೊಳ್ಳೆ ಕೈಲಿ ಕಡಿಸ್ಕೊಂಡು ಇಲ್ಲಿ ಕೂತ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಮೇಡಮ್ ಅವರೇ ನಾವು. ಅವರು DC ಹೇಳ್ತಾರಲ್ಲ, ನಮ್ಮ ಅಧಿಕಾರಿಗಳಿಗೆ ಪರ್ಕೇಟ್ ಹೊಡೆದ್ರು ನನಗೆ ಹೊಡಿಬೇಕಾಯ್ತು ಅಂತ. ಅವ್ರು ಬರಬೇಕಾಯ್ತು, ಬಾಲಕೃಷ್ಣ ಬರಬೇಕಾಯ್ತು, ಇವನು ಗಾಣ್ಕಲ್ ನಟರಾಜ ಬರಬೇಕಾಯ್ತು ಇಲ್ಲಿಗೆ. ನಾವು ಕುಂತ್ಕೊಂಡು ಇಲ್ಲಿಗೆ 500 ದಿವಸ ಆಯ್ತಲ್ಲ, 500 ದಿವಸದಿಂದ ಯಾರು ಒಬ್ಬ ಅಧಿಕಾರಿ ಬಂದವನ ಇಲ್ಲಿ? ಯಾರೂ ಬರಲಿಲ್ಲ ಮೇಡಮ್ ಅವರೇ. ಕುಮಾರಸ್ವಾಮಿ ಮಾಡಿಬಿಟ್ಟ, ಇದು ನಿಖಿಲ್ ಕುಮಾರಸ್ವಾಮಿ ಮಾಡಿಬಿಟ್ಟ. ಅವ್ರು ಯಾರು ನಮಗೇನು ಪಾಪ ಮಾಡಲೇ, ನಮ್ಮ ಪರವಾಗಿ ರೈತರ ಪರವಾಗಿ ಓಡಾಡ್ತಾರೆ ಮೇಡಮ್ ಅವರೇ. ಅವರು ರೈತರ ಪರವಾಗಿ ಓಡಾಡ್ತಾರೆ ಹೊರ್ತು ನಮಗೇನು ಮಾಡಲಿಲ್ಲ ಮೇಡಮ್ ಅವರೇ. ಅವ್ರು ಪಾಪ ಅವರು ಸಪೋರ್ಟ್ ಕೊಡ್ತಾರೆ, ಇವ್ರು ಸಪೋರ್ಟ್ ಕೊಡ್ತಾರೆ, ನಮ್ಗೆ ಯಾರು ಸಪೋರ್ಟು ಇಲ್ಲ. ನಮ್ಗೆ ರೈತರದೇ ಬಲ. ನಮಗೆ ಎಷ್ಟು ಕಡೆಯಿಂದ ಬಂದಿದ್ದಾರೆ ರೈತರುಗಳು, ಅವ್ರದ್ದೇ ಬಲ ಮೇಡಮ್ ಅವರೇ ನಮಗೆ. ನಾವಿಲ್ಲೇ ಒಂದು ಸ್ವಲ್ಪ ದೂರ ಆಯ್ತದೆ ಮೆರೆಗೋಡೊಂದಡ್ಡಿ ಅಂತ. ಆಯಿತು. ಎಷ್ಟು ಎಕರೆ ಇದೆಯಮ್ಮ? ನಮ್ಮದು 4 ಎಕರೆ ಇದೆ ಮೇಡಮ್ ಅವರೇ. 4 ಎಕರೆಲಿ ಏನೇನು ಬೆಳಿತೀರಾ ನೀವು? ರೇಷ್ಮೆ ಐತೆ, ಹಸುಗಳು ಐತೆ, ಅವಕ್ಕೆ ಜೋಳ ಬೆಳಿತೀವಿ. ತೆಂಗಿನ ಮರ ಇದೆ ಮೇಡಮ್ ಅವರೇ. ನಮಗೆ ತೆಂಗಿನಕಾಯಿ ಬೀಳ್ತದೆ, ತೆಂಗಿನಕಾಯಿಲೇ ನಮ್ಮ ಜೀವನ ಆಯ್ತದೆ ಮೇಡಮ್ ಅವರೇ. ಮಕ್ಕಳನ್ನೆಲ್ಲ ಓದಿಸಿದ್ದೀರಾ? ಒಬ್ಬ ಮಗ ಇಂಜಿನಿಯರು ಬೆಂಗಳೂರಿನಲ್ಲಿ ಐತೆ, ದೊಡ್ಡ ಮಗ ವ್ಯವಸಾಯ ಮಾಡ್ತಾರೆ. SLC ಓದೋದೇ, ವ್ಯವಸಾಯ ಮಾಡಿಕೊಂಡು ನಮ್ಮನ್ನು ಸಾಕ್ತಾ ಇದೆ ಮೇಡಮ್ ಅವರೇ. ನಮ್ಮನ್ನು ಸಾಕ್ತಾವ್ರೆ ಮೇಡಮ್ ಅವರೇ. ಸರಿ ಮೇಡಮ್.